ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ಶ್ರೀ ಸ್ಕಂದ ಅಶ್ವ ಸೆಂಟರ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಾರ್ಯಕ್ರಮವನ್ನು ನೀವು ಪೂರ್ತಿ ನೋಡಿ, ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಇಂಥ ಒಂದು ಕಾರ್ಯಕ್ರಮವನ್ನು ನೀವು ಶೇರ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಇತ್ತೀಚೆಗೆ ಮೊನ್ನೆ ನಡೆದಂತಹ ಒಂದು ಬೆಳವಣಿಗೆ ನಮ್ಮ ಕನ್ನಡದ ಹೆಸರಾಂತ ನಾಯಕ ನಟರಾದಂತಹ ದರ್ಶನ್ ಅವರಿಗೆ ಬೇಲ್ ರದ್ದಾಗಿರುವಂಥದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ನಾವೆಲ್ಲ ನೋಡಿದ್ದೇವೆ. ಇದರ ಬಗ್ಗೆ ಗ್ಯಾರಂಟಿ ನ್ಯೂಸ್ ಅನ್ನೋ ಒಂದು ಚಾನೆಲ್ನಲ್ಲಿ ಯುಗಾದಿಯ ದಿನ ನಾನೊಂದು ಕಾರ್ಯಕ್ರಮವನ್ನು ಮಾಡಿದೆ. ದರ್ಶನ್ ಅವರಿಗೆ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಸಮಯ ಸರಿ ಇರೋದಿಲ್ಲ, ಮತ್ತೊಮ್ಮೆ ಅವರು ಯಾವುದೋ ವಿವಾದಕ್ಕೆ ಸಿಕ್ಕಾಕೊಂತಾರೆ ಅಂತ ಹೇಳಿದ್ದೆ. ಈ ವಿಡಿಯೋ ನಂತರ ಅದನ್ನ ಪೇಸ್ಟ್ ಮಾಡಿದ್ದೀನಿ, ತಾವೆಲ್ಲ ನೋಡ್ತಾ ಬನ್ನಿ. ಹಾಗೆ ಏನೇ ದೊಡ್ಡ ದೊಡ್ಡ ಪೂಜೆಗಳು ಮಾಡಿದ್ರು ಸಹ ಈ ಒಂದು ತೊಂದರೆಯಿಂದ ಅವ್ರು ಪಾರಾಗೋದು ತುಂಬಾ ಕಷ್ಟ ಅಂತ ಹೇಳಿದ್ದೀನಿ. ಅದು ಮಾತೃಧ್ವನಿ ಅಂತ ಹೇಳಿ ಒಂದು ಚಾನೆಲ್, ಆ ಚಾನೆಲ್ನಲ್ಲಿ ನಾನು ಹೇಳಿದ್ದೀನಿ ಕಳೆದ 9 ತಿಂಗಳ ಹಿಂದೆ. ಇಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದ್ರೆ, ದರ್ಶನ್ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಎಲ್ಲಾ ಪೂಜೆಗಳನ್ನ ಮಾಡಿಸಿದ್ದಾರೆ, ದೊಡ್ಡ ದೊಡ್ಡ ಹೋಮಗಳನ್ನ ಮಾಡಿಸಿದ್ದಾರೆ, ಎಲ್ಲಾ ದೇವಸ್ಥಾನಗಳನ್ನ ಸುತ್ತಾಡಿದ್ದಾರೆ. ಆದರೂ ಸಹ ಈ ಒಂದು ಗ್ರಹಗಳ ತೊಂದರೆಗಳಿಂದ ಅವರು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ. ವೀಕ್ಷಕರೇ, ನಾನು ಇದರ ಬಗ್ಗೆ ದರ್ಶನ್ ಸರ್ ಅವರ ಬಗ್ಗೆ ಕಳೆದ ವರ್ಷ ಜನವರಿ ತಿಂಗಳಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಅವರಿಗೆ ಒಂದು ಹೆಣ್ಣಿಂದ ಆಪತ್ತಿದೆ, ಕೆಲವೊಂದು ವಿವಾದಗಳಿಗೆ ಅವರು ಸಿಗಾಕೊಂತಾರೆ ಅಂತ ಹೇಳಿ ಅದು ಹಾಗೆ ನಿಜ ಆಗ್ತಾ ಬಂತು. ಅವರಿಗೆ ಇನ್ನೂ ಸಹ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ, ಅದರಿಂದ ಅವರಿಗೆ ಬೇಲ್ ರದ್ದಾಗಿದೆ. ಅವರು ಏನೇ ಹೋಮ ಪೂಜೆಗಳನ್ನ ಮಾಡಿದ್ರು ಸಹ ಅದನ್ನು ತಪ್ಪಿಸ್ಕೊಳ್ಳಕ್ಕಾಗಲಿಲ್ಲ. ಅಂದ್ರೆ ನಾನು ಉದಾಹರಣೆಗೆ ಹೇಳಕ್ಕಾದ್ರೆ, ಗ್ರಹಗಳಿಗೆ ನಾವು ಲಂಚವನ್ನು ಕೊಡಕ ಖಂಡಿತ ಸಾಧ್ಯ ಇಲ್ಲ ವೀಕ್ಷಕರೇ. ಏನೋ ದೊಡ್ಡ ದೊಡ್ಡ ಹೋಮಗಳನ್ನ ಮಾಡಿ ಪೂಜೆಗಳನ್ನ ಮಾಡಿ ಗ್ರಹಗಳನ್ನ ಶಾಂತಿ ಮಾಡಿಸ್ಕೊಡ್ತೀವಿ ಅನ್ನೋದಾದ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ನನ್ನಲ್ಲಿ ಬರುವಂತಹ ಕಸ್ಟಮರ್ಸ್ಗೆ ಕಳೆದ 30 ವರ್ಷಗಳಿಂದ ಯಾವುದೇ ರೀತಿಯ ದೊಡ್ಡ ದೊಡ್ಡ ಹೋಮಗಳಾಗಲಿ ಪೂಜೆಗಳಾಗಲಿ ಮಾಡಿಸಿರುವಂತಹ ಉದಾಹರಣೆಗಳಿಲ್ಲ. ಕೇವಲ ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಸಿಂಪಲ್ ರೆಮಿಡೀಸ್ ನಾನು ಹೇಳಿ, ಸರಳ ಸುಲಭ ಪರಿಹಾರಗಳನ್ನು ಹೇಳಿ ಅವರಿಗೆ ಎಂತೆಂಥ ದೊಡ್ಡ ದೊಡ್ಡ ತೊಂದರೆಗಳಿಂದ ಪಾರಾಗಿರುವಂತಹ ಉದಾಹರಣೆಗಳು ಸಾಕಷ್ಟು ನಾವು ನೋಡಿದ್ದೀವಿ. ಯಾಕಂತೇಳಿದ್ರೆ, ಇತ್ತೀಚೆಗೆ ತಾನೇ ಒಂದು ಹೆಣ್ಮಗು ನಮ್ಮ ಆಫೀಸ್ಗೆ ಬಂದಾಗ 15 ಲಕ್ಷ ರೂಪಾಯಿ ಪರ್ಸನಲ್ ಲೋನ್ ತಗೊಂಡು 13 ಲಕ್ಷ ರೂಪಾಯಿ ಯಾರೋ ಹೇಳಿದ್ರು ಅಂತ ಹೇಳಿ ಒಂದು ಪೂಜೆಯನ್ನು ಮಾಡಿಸಿ, ಕೊನೆಗೆ ಆ ಪೂಜೆ ಫಲಿಸಲಿಲ್ಲ ಅವ್ರಿಗೆ. ಕೊನೆಗೆ ಕೇವಲ ಮಂತ್ರಗಳನ್ನ ಓದಿ ಅವರು ಇದ್ದಂತ ತೊಂದರೆಯಿಂದ ಅವರು ಪಾರಾದ್ರು. ಗ್ಯಾರಂಟಿ ನ್ಯೂಸ್ ಇರ್ಬೋದು, ಮಾತೃಧ್ವನಿ ಇರ್ಬೋದು, ನೀವು ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ನೀವು ಹಂಚ್ಕೊಳ್ಳಿ. ಖಂಡಿತ ನೋಡಿ, ಗ್ರಹಗಳ ಕಾಟದಿಂದ ಯಾರು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ಮತ್ತೆ ಅವ್ರು ಏನೇ ದೊಡ್ಡ ದೊಡ್ಡ ಹೋಮಗಳು ಪೂಜೆಗಳು ಎಲ್ಲಾ ಮಾಡಿಸಿದ್ರು, ಕೋಟಿಗಟ್ಟಲೆ ಖರ್ಚು ಮಾಡಿದ್ರು, ಇಲ್ಲೇನು ಫಲ ಕೊಟ್ಟಿಲ್ಲ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಹಳ ಪ್ರಮುಖವಾಗಿ ಒಂದು ಹೆಣ್ಣಿಂದ ಅವರು ಅವಮಾನಿತರಾಗ್ತಾರೆ, ಕೆಲವೊಂದು ಸರ್ಕಾರಿ ಸಂಬಂಧಪಟ್ಟಂತ ವಿವಾದಗಳು ಸಿಗಾಕೊಂತಾರೆ ಅಂತ ಹೇಳಿದ್ದೆ 2024 ಜನವರಿಲಿ. ಅವಾಗ ನಾನು ಅದನ್ನ ವಿಡಿಯೋ ನನ್ನ ಪೋಸ್ಟ್ ಮಾಡಿದಾಗ ಯೂಟ್ಯೂಬಲ್ಲಿ ಕೆಲವರು ನನಗೆ ಕೇಳಿದ್ರು, ಯಾಕ್ರೆ ಅವ್ರಿಗೆ ಆ ಥರ ಹೇಳಿದ್ದೀರಾ ಅಂತ. ಆಗ ನೋಡಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಂದು ಹೆಣ್ಣಿಂದ ಅವರು ತೊಂದರೆಗೆ ಸಿಗಾಕೊಂಡ್ರು. ದರ್ಶನ್ ಅವರು ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟರು. ಅವರ ಒಂದು ಆಕ್ಷನ್ ನೋಡಿದ್ರೆ, ಅವ್ರ ಆಕ್ಟಿಂಗ್ ನೋಡಿದ್ರೆ ನಿಜಕ್ಕೂ ನಮಗೆಲ್ಲ ಹುಮ್ಮಸ್ಸಾಗತ್ತೆ. ಅಂತ ಒಂದು ವ್ಯಕ್ತಿತ್ವ ಇರೋಂಥ ಒಂದು ದರ್ಶನ್, ಅವರಿಂದ ಒಳ್ಳೇದಾಗುವಂಥ ಒಂದು ಯೋಗಗಳು ಕಂಡು ಬರ್ತಾ ಇದೆ. ನಾನು ಏನಂತ ಹೇಳಿದ್ರೆ, ದರ್ಶನ್ ಅವರು ಇಷ್ಟು ಬೇಗ ತೊಂದರೆಯಿಂದ ಆಚೆ ಬಂದರು ಅಂತ ಹೇಳಿದ್ರೆ ಅವರ ಮನೆಯ ಒಂದು ಮುನೀಶ್ವರ ಸ್ವಾಮಿ ಸಂಬಂಧಪಟ್ಟಂಥ ಆ ಯೋಗಗಳಿಂದ ಅವರು ದೂರ ಆಗಿದ್ದಾರೆ. ಆ ದರ್ಶನ್ ಅವರು ಸಹ ಈ ವರ್ಷ ಪೂರ್ತಿ, ಈ ವರ್ಷ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳವರೆಗೂ ಸಾಕಷ್ಟು ಗಮನವನ್ನು ಹರಿಸಬೇಕಾಗುತ್ತೆ. ಮತ್ತೊಮ್ಮೆ ವಿವಾದಗಳನ್ನ ಅವರು ಮೈಮೇಲೆ ಹೇಳ್ಕೋಬಹುದು. ಅದರಿಂದ ಸಾಕಷ್ಟು ಗಮನವನ್ನು ಹರಿಸಿ ಅವ್ರು ಮಾಡಬೇಕಾಗಿರೋ ಸಿಂಪಲ್ ಏನಂತ ಹೇಳಿದ್ರೆ, ಅವ್ರ ಮನೆ ದೇವರು ಮುನೀಶ್ವರ ಸ್ವಾಮಿಯ ಪೂಜೆಯನ್ನು ಮಾಡ್ತಾ ಬಂದರೆ ಸಾಕು, ಅವ್ರಿಗೆ ಬರುವಂಥ ಒಂದು ಕಂಟಕಗಳು ಖಂಡಿತವಾಗಿ ದೂರ ಆಗುತ್ತೆ. ಇದು ಜ್ಯೋತಿಷ್ಯ ನಾನು ಕಳೆದ 30 ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದೀನಿ. ನಾನು ಜ್ಯೋತಿಷ್ಯ ಆಗಿ ರೂಪುಗೊಳ್ಳೋ ಕಾರಣ ತಾಯಿ ಕಬ್ಬಾಳಮ್ಮ.
ಅನೇಕ ದಿನಪತ್ರಿಕೆಗಳಲ್ಲಿ ಬರಿತಾ ಇದೆ. ವಾರಪತ್ರಿಕೆ ಇರ್ಬೋದು, ಕನ್ನಡಪ್ರಭ ಇರ್ಬೋದು, ಉದಯವಾಣಿ ಇರ್ಬೋದು, ಈ ರೀತಿ ಪತ್ರಿಕೆಗಳಲ್ಲಿ ಬರಿತಾ ಬಂದಿದ್ದೆ. ಅದೇ ರೀತಿ ಸಿಟಿ ಕೇಬಲ್ ಅಲ್ಲಿ ಸುಮಾರು ಒಂದು 6 ರಿಂದ 8 ವರ್ಷಗಳ ಕಾಲ ಕಾರ್ಯಕ್ರಮವನ್ನ ಲೈವ್ ಆಗಿ ನಡೆಸ್ಕೊಟ್ಟಿದ್ದೆ. ಅವತ್ತು ಉದಯ ಟಿವಿಲಿ ಎಸ್.ಗೆ ಜೈನ್ ಬಿಟ್ರೆ ಸಿಟಿ ಕೇಬಲ್ ಅಲ್ಲಿ ನಾನೇ ಜ್ಯೋತಿಷಿ ಆಗಿದ್ದಂಥದ್ದು. ಈ ಜ್ಯೋತಿಷ್ಯದಲ್ಲಿ 97ರಿಂದ ಮೊದಲಿಗೆ ನಾನು ಬರೆದಂಥದ್ದು ವಾಜಪೇಯಿ ಸರ್ಕಾರ, ಇಬ್ಬರು ಹೆಣ್ಣಿಂದ ತೊಂದರೆ ಆಗುತ್ತೆ ಅಂತ ಬರೆದಿದ್ದೆ. ಜಯಲಲಿತಾ ಮತ್ತು ಮಾಯಾವತಿಯಿಂದ ಸೀಟ್ ಹೊಟ್ಟೋಯ್ತು ಅವ್ರಿಗೆ. ಅದೇ ರೀತಿ ಮುಂದಿನ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅಂತ ಬರೆದಿದ್ದೆ. ಅದೇ ರೀತಿ ಎಸ್.ಎಂ. ಕೃಷ್ಣ ಸಿಎಂ ಆದ್ರು. 700ರಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಗೆಲುವು ಅಂತ ಅವತ್ತು ಹೇಳಿದ್ದೆ. ಅದೇ ರೀತಿ ಅವತ್ತು 700ರಲ್ಲಿ ಡಿ.ಕೆ. ಗೆದ್ರು. 1999ರ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಏನೇ ಒಂದು ಹೋಮ ಪೂಜೆಗಳನ್ನ ಮಾಡಿಸಿದ್ರು ಸಹ ಇಲ್ಲಿ ಗೆಲ್ಲಕ್ಕಾಗೋದಿಲ್ಲ ಹಾಸನದಲ್ಲಿ ಅಂತ ಹೇಳಿದ್ದೆ. ಅದೇ ರೀತಿ ಅವರ ಅವತ್ತು ಸೋತ್ರು. ಅವತ್ತು ಇದೇ ರೀತಿ ಅನೇಕ ಒಂದು ವಿಚಾರಗಳನ್ನ ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ. ಇತ್ತೀಚೆಗೆ ನೀವು ನೋಡಿರ್ಬೋದು, ಸಿದ್ದರಾಮಯ್ಯನವರು ಸಿಎಂ ಆಗಕ್ ಮುಂಚೆ ಸುಮಾರು 6 ತಿಂಗಳ ಹಿಂದೆಯೇ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗ್ತಾರೆ, ಕೋಲಾರ ಕ್ಷೇತ್ರ ಅವ್ರಿಗೆ ಒಳ್ಳೇದಲ್ಲ, ವರುಣಾ ಕ್ಷೇತ್ರ ಅವ್ರಿಗೆ ಒಳ್ಳೇದು ಅಂತ ಹೇಳಿ ನೀವು ನೋಡಿರ್ಬೋದು ವಿಡಿಯೋ. ನೀವು S9 ಮೀಡಿಯಾ ಅಂತ ಹೋದ್ರೆ ಅಲ್ಲಿ ನೀವು ಸರ್ಚ್ ಮಾಡೋ ಸಿಗುತ್ತೆ. ಅನೇಕ ಚಾನೆಲ್ಗಳಲ್ಲೂ ಬಂದಿದೆ. ಅದೇ ರೀತಿಯಾಗಿ ದರ್ಶನ್ ಎಲ್ಲರಿಗೂ ಬೇಕಾದಂತಹ ಮಹಾ ನಟ, ಚಾಲೆಂಜಿಂಗ್ ಸ್ಟಾರ್, ಆ ದರ್ಶನ್ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಯಾಕೋ ನಂಗೆ ಅವತ್ತು ಕಳೆದ ಜನವರಿಯಲ್ಲಿ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು. ಯಾಕಂತ ಹೇಳಿದ್ರೆ ನಿಜಕ್ಕೂ ದರ್ಶನ್ ಒಳ್ಳೆ ಮನುಷ್ಯ, ಒಳ್ಳೆ ಕಲಾವಿದ, ಅದ್ರಲ್ಲಿ 2 ಮಾತಿಲ್ಲ. ಅವರ ಒಂದು ಚಲನಚಿತ್ರದಲ್ಲಿ ಅವ್ರನ್ನ ನೋಡ್ತಾ ಇದ್ರೆ ನಮಗೂ ನಿಜಕ್ಕೂ ಹುಮ್ಮಸ್ಸಾಗುತ್ತೆ. ಅಷ್ಟು ಪ್ರಖ್ಯಾತಿಯನ್ನು ಹೊಂದಿರುವಂತಹ ಆ ಚಾಲೆಂಜಿಂಗ್ ಸ್ಟಾರ್ ಬಗ್ಗೆ ನಾನು ಒಂದು ವಿಡಿಯೋವನ್ನ ಮಾಡಿದೆ. ಅವರಿಗೆ ಇನ್ನು 18 ತಿಂಗಳ ಕಾಲ ಸಮಯ ಸರಿ ಇರೋದಿಲ್ಲ. ಒಂದು ಹೆಣ್ಣಿಂದ ಆಪತ್ತಿದೆ ಅವರಿಗೆ, ಸರ್ಕಾರಿ ಸಂಬಂಧಪಟ್ಟಂತ ವಿವಾದಗಳಲ್ಲಿ ಅವ್ರು ಸಿಗಾಕೊಂತಾರೆ ಅಂತೇಳಿ ಒಂದು ವಿಡಿಯೋವನ್ನ ಮಾಡಿದ್ದೆ. ನೀವು ಬೇಕೇ ಅದನ್ನ S9 ಮೀಡಿಯಾ ಇರ್ಬೋದು ಅಥವಾ ಫ್ರೀಡಮ್ ಟಿವಿ ಅಂತ ಇದೆ, ಅಲ್ಲೇ ಇರ್ಬೋದು, ನೀವು ಅಲ್ಲೋಗಿ ಸರ್ಚ್ ಮಾಡಿದ್ರೆ ಖಂಡಿತ ಸಿಗುತ್ತೆ. ಅದೇ ರೀತಿ ನೋಡಿದಾಗ ಕಳೆದ 4 ತಿಂಗಳ ಹಿಂದೆ ದರ್ಶನ್ ಅವರು ಈ ರೀತಿ ಒಂದು ತೊಂದರೆ ಸಿಗಾಕೊಂತಾರೆ ಅಂದ್ಬಿಟ್ಟು ಯಾರು ಊಹೆಯನ್ನು ಮಾಡಿರಲಿಲ್ಲ. ಇದರ ಒಂದು 6 ತಿಂಗಳ ಮುಂಚೆನೆ ದರ್ಶನ್ ಬಗ್ಗೆ ಹೇಳಿರುವಂತದ್ದು ವಿಜುವಲ್ಸ್ ಇವತ್ತು ನಿಮ್ಮ ಮುಂದೆ ಖಂಡಿತ ಸಿಗುತ್ತೆ. ವ್ಯಕ್ತಿಗಳ ಒಂದು ಲೆಕ್ಕಾಚಾರ, ಹಾಗೆ ಇಲ್ಲಿವರೆಗೂ ಹೇಳ್ತಾ ಬಂದಿರುವಂತಹ ಒಂದು ಜ್ಯೋತಿಷ್ಯದಲ್ಲಿ ಎಲ್ಲಾ ರೀತಿಯ ಒಂದು ಸತ್ಯಗಳ ನಡೀತಾ ಬಂದಿದೆ. ಇಲ್ಲಿ ಬಹಳ ಮುಖ್ಯವಾಗಿ ದರ್ಶನ್ ಅವರಿಗೆ ನೋಡಿರ್ಬೋದು, ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ಎಲ್ಲೆಲ್ಲೋ ಪೂಜೆಗಳು ಮಾಡಿಸ್ಕೊಂಡ್ ಬರ್ತಾ ಇದಾರೆ. ನನಗೆ ಅವೆಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ. ಬೇಕಾಗಿರೋದಂತೂ ಕೇವಲ 4 ಗ್ರಹದ ಮಂತ್ರವನ್ನ ಅವರು ಓದಬೇಕಾಗತ್ತೆ. ಖಂಡಿತ ಇಲ್ಲಿ ಅವರ ಗ್ರಹಗತಿನ ನೋಡಿದಾಗ 18 ತಿಂಗಳ ಕಾಲ ಅವ್ರ ಸಮಯ ಸರಿ ಇಲ್ಲ ಅಂತ ಹೇಳಿ ಅವತ್ತು ನನಗೆ ಬಂದಂತ ಒಂದು ಲೆಕ್ಕಾಚಾರ. 18 ತಿಂಗಳು ಅಂತ ಹೇಳಿದ್ರೆ ಈಗ ಅವ್ರ ತೊಂದರೆ ಸಿಗಾಕೊಂಡು 4 ತಿಂಗಳಾಗಿದೆ, ಹೆಚ್ಚು ಕಮ್ಮಿ 4 ತಿಂಗಳಾಗಿದೆ. ಇನ್ನೂ 14 ತಿಂಗಳ ಕಾಲಾವಕಾಶ ಇದೆ. ಆದ್ರೆ ನಾನು ಪದೇ ಹೇಳ್ತಾ ಇದೀನಿ, ಕೇವಲ ಒಂದು 4 ಗ್ರಹದ ಮಂತ್ರವನ್ನೇ ಆಕೆ ಸರಿಯಾಗಿ ಪಠಿಸಿದ್ದೇ ಆದರೆ ಸರಿ ಇರೋದಿಲ್ಲ. ಒಂದ್ ವೇಳೆ ಬೇಳಿಂದ ಆಚೆ ಬಂದ್ರು ಒಂದು 14 ತಿಂಗಳ ಕಾಲ ಸಮಯ ಅವರಿಗೆ ಕೆಟ್ಟದಾಗಿರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯ ವಿಚಾರದಲ್ಲಿರ್ಬೋದು, ಸ್ವಲ್ಪ ಸಂಚಾರ ವಿಚಾರದಲ್ಲೂ ಸಹ ದರ್ಶನ್ ಅವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕು.